ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ನೀವು ಇವತ್ತು ನೋಡ್ತಾ ಇರ್ಬೋದು, ಇದು ಮೊಳಕೆ ಬರಿಸಿದ ಕಾಳು. ಇದು ಮಡಿಕೆ ಕಾಳು ಅಂತಾರೆ, ಮೆಟ್ಟಿಗೆ ಕಾಳು ಅಂತಾರೆ. ಇದಕ್ಕೆ ನಾವು ಮೊಳಕೆ ಬರಿಸಿದ್ದೀವಿ. ಇಷ್ಟು ಉದ್ದ ಮೊಳಕೆ ಬರಿಸ್ಬೇಕ್ರಿ. ಇದು ತುಂಬ ಹೆಲ್ತಿಗೆ ಒಳ್ಳೆಯದು ಮತ್ತು ಆರೋಗ್ಯವಾಗಿರುವಂಥದ್ದು. ಮಕ್ಕಳಿಗೆ ಇದನ್ನು ನೀವು ತಿಲ್ಲಕ್ಕೂ ಕೊಡ್ಬೋದು. ಸಾಯಂಕಾಲ ಸ್ನ್ಯಾಕ್ಸ್ ರೂಪದಲ್ಲಿ ಕೊಡ್ಬೋದು. ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಕೊಡ್ತೀವಿ. ಒಂಚೂರು ಇದು ಕ್ಯಾರೆಟು ಮತ್ತು ಇದಕ್ಕೆ ಕ್ಯಾರೆಟ್ ಹಾಕಿಬಿಟ್ಟು, ಕಾಯಿ ತುರಿ ಹಾಕಿಬಿಟ್ಟು, ಒಂಚೂರು ಬೇಕಿದ್ದರೆ ಬೆಲ್ಲ ಹಾಕಿನೂ ಕೊಡ್ಬೋದು. ಒಂಚೂರು ಇರಲಿಲ್ಲ ಅಂದರೆ ಉಪ್ಪು ಹಾಕಿನೂ ಕೊಡ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ತಿನ್ನಲಿಕ್ಕೆ. ಇದು ಹೆಲ್ತಿಗೆ ತುಂಬ ಪ್ರೋಟೀನು ಮತ್ತು ಫೈಬರು. ನಾವು ಸಾಯಂಕಾಲ ಬಿಸ್ಕೆಟು ಅದು ಇದು ಕೊಡೋದಕ್ಕಿನ್ನಲು ಪಾನಿಪುರಿ, ಮಸಾಲೆ ಪುರಿ ಅದೆಲ್ಲ ಹೊರಗಡೆ ತಿಂತಾರೆ ಮಕ್ಕಳು. ಬಿಸ್ಕೆಟ್ ಅದು ತಿಂತಾರೆ. ಈ ಥರ ಫುಡ್ ನೀವು ಕೊಟ್ಟು ನೋಡಿರಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಶೇಂಗದ ಕಾಳು ಆ್ಯಡ್ ಮಾಡಿಕೊಡ್ಬೋದು. ನೀವು ಹುರಿದ್ಬಿಟ್ಟು ಅದನ್ನು ಕೊಡ್ಬೋದು, ಹಾಗೇನೂ ಕೊಡ್ಬೋದು. ಮತ್ತಿಲ್ಲ ಅಂತಂದರೆ ನೀವು ಇದನ್ನು ದಾಳಿಂಬೆ ಹಣ್ಣು ಇರ್ತದೆ ನೋಡಿರಿ, ಅದ್ರ ಜೊತೆಗೆ ನೀವು ಇದನ್ನು ಹಾಕಿ ಕೊಟ್ಟರು ಮಕ್ಕಳಿಗೆ ತುಂಬ ಒಳ್ಳೆಯದು. ನಾನೀಗ ಇದ್ರದ್ದು ಪಲ್ಯವನ್ನು ಮಾಡಿ ತೋರಿಸ್ತೇನೆ. ಈಗ ಬಾಣಲೆಯನ್ನು ಬಿಸಿ ಮಾಡ್ಕೋತಾ ಇದ್ದೇನೆ. ಬಾಣಲೆ ಬಿಸಿ ಆದಮೇಲೆ ಇದಕ್ಕೆ ನಾನು ಆಯಿಲನ್ನು ಹಾಕೋತೇನೆ. ನೋಡ್ಬೋದು ನಮ್ಮದು ಬಾಣಲೆ ಬಿಸಿ ಆಗಿದೆ. ನಾನೊಂದು 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೇನೆ. ಇವಾಗ ನಮ್ಮದು ಆಯಿಲ್ ಬಿಸಿ ಆಗಿದೆ. ನಾನು ಇದಕ್ಕೆ ಇವಾಗ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೇನೆ. ಸಾಸಿವೆ ಜೀರಿಗೆ ಸಿಡಿತಾ ಇದ್ದ ಹಾಗೆಯೇ ಇದಕ್ಕೆ ನಾವು ಒಂಚೂರು ಬೆಳ್ಳುಳ್ಳಿ. ಇದು ಬೆಳ್ಳುಳ್ಳಿ ನಮಗೆ ಪಲ್ಯಗಳಿಗೆ ಬೆಳ್ಳುಳ್ಳಿ ಇರಲೇಬೇಕು. ಮತ್ತು ಬೆಳ್ಳುಳ್ಳಿ ಫ್ಲೇವರ್ ನಮಗೆ ಪಲ್ಯದಲ್ಲಿ ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾವು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೇವೆ. ಸ್ವಲ್ಪನೇ ಫ್ರೈ ಆಗಲಿ. ಆಮೇಲೆ ನಾವು ಇದಕ್ಕೆ ಇವಾಗ ಈರುಳ್ಳಿಯನ್ನು ಹಾಕೊಳ್ಳೋಣ. ಈರುಳ್ಳಿಯನ್ನು ಹಾಕಿಬಿಟ್ಟು ಒಂದು ಅರ್ಧ ಫ್ರೈ ಮಾಡೋಣ. ಫುಲ್ ನೀವು ಬಾಡಿಸ್ಲಕ್ಕೆ ಹೋಗಬೇಡ್ರಿ. ನೋಡ್ಬೋದು ನಮ್ಮದು ಬೆಳ್ಳುಳ್ಳಿ ಇದು ಕಲರು ಚೇಂಜ್ ಆಗಿದೆ, ಬ್ರೌನ್ ಆಗಿದೆ. ಅದು ನಿಮಗೆ ಒಳ್ಳೆ ಪರಿಮಳ ಬರುತ್ತೆ. ಹಾಗಾಗಿ ಇದು ಒಂದು ಸ್ವಲ್ಪ ನೀವು ಫ್ರೈ ಮಾಡ್ಕೊಳ್ಳಿ. ಇದು ತುಂಬ ಚೆನ್ನಾಗಿರುತ್ತೆ. ಮತ್ತು ಅವಾಗವಾಗ ವಾರದಲ್ಲಿ 2 ದಿವಸ ಹಂಗೆ ನೀವು ಈ ಥರ ಮೊಳಕೆ ಕಾಳಿನ ಪಲ್ಯ, ಇದು ರೊಟ್ಟಿಗೆ, ಚಪಾತಿಗೆ ಮತ್ತು ಅನ್ನ ಊಟ ಮಾಡಬೇಕಾದ್ರೂ, ಸೈಡ್ಸಿಗೆ ಮತ್ತು ಮುದ್ದೆ ಮಾಡಬೇಕಾದ್ರೂ ಅದಕ್ಕೂ ಕೂಡ ಚೆನ್ನಾಗಿರುತ್ತೆ. ನಮ್ಮದು ಈರುಳ್ಳಿ ಫ್ರೈ ಆಗಿದೆ. ನಾನು ಇವಾಗ ಇದಕ್ಕೆ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಇದು ಆಪ್ಷನ್ನು, 1-2 ಮೆಣಸಿನ್ಕಾಯಿ ಈ ಥರ ಹೆಚ್ಚಿಟ್ಕೊಂಡಿದ್ದು ಹಾಕ್ಕೊಂಡಿದ್ದೇನೆ. ಇದು ಆದರೆ ಹಾಕ್ಬೋದು, ಇಲ್ಲ ಅಂತಂದರೆ ನಾನು ಒಣ ಖಾರದ ಪುಡಿ ಹಾಕ್ತೀನಿ. ಇದು ತುಂಬ ಖಾರ ಇಲ್ಲ, ಇದು ಸಪ್ಪೆ ಇರೋ ಕಡೆಯಿಂದಾಗಿ ನಾನು ಇದನ್ನು ಹಾಕ್ಕೊಂಡಿದ್ದೇನೆ. ಮತ್ತು ಇವಾಗ ನಾವು ಇಲ್ಲಿ ಟೊಮೆಟೊವನ್ನು ಹಾಕ್ಕೊಂಡಿದ್ದೇನೆ. ಮೀಡಿಯಮ್ ಸೈಜಿಂದು 2 ಟೊಮೆಟೊ ಇಲ್ಲಿ ನಾನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ರೀ. ಇದು ನೀವು ಈ ಥರ ಬಾಡಿಸಿದ್ರೆ ಒಳ್ಳೆ ಪರಿಮಳ ಬರುತ್ತೆ ನಿಮಗೆ. ಅಂದರೆ ನಾವು ಯಾವುದು ಐಟಮ್ ಹಾಕಿದ್ರೂ ನಾವು ಹಾಕಿದ ಮೇಲೆ ಅದು ಚೆನ್ನಾಗಿ ಬಾಡಿಸಿದ್ರೆ ಅದ್ರ ಫ್ಲೇವರ್ ಬಿಟ್ಕೊಳ್ಬೇಕು. ಆವಾಗಲೇ ನಮಗೆ ಪಲ್ಯ ಮಾಡಿ ನಾವೊಂದು ಸಾಂಬಾರು ಮಾಡಲಿ ಅದು ತುಂಬ ಟೇಸ್ಟಾಗಿ ಬರುತ್ತದೆ. ನೀವು ನೋಡ್ಬೋದು ನಮ್ಮದು ಫ್ರೈ ಆಗಿದೆ. ಒಂದು ಸ್ವಲ್ಪ ಇದಕ್ಕೆ ಅರಿಶಿಣವನ್ನು ಹಾಕೋತಾ ಇದ್ದೇನೆ. ನೋಡ್ಬೋದು ನೀವು ಈಗ ಅರಿಶಿಣವನ್ನು ಹಾಕ್ಕೊಂಡಿದ್ದೇವೆ. ಒಂದು ಸ್ವಲ್ಪ ಬಾಡಿಸೋಣ. ಇದು ಕ್ಲೀನಾಗಿ ಚೆನ್ನಾಗಿ ಬಾಡಿಸೋಣ. ನೀವು ಬೇಕಿದ್ದರೆ ಒಂಚೂರು ಆಯಿಲು ಹಾಕ್ಕೋಬೋದು, ತೊಂದರೆ ಇಲ್ಲ. ಚೆನ್ನಾಗಿ ಅದು ಒಳ್ಳೆಯ ಟೇಸ್ಟ್ ಕೊಡುತ್ತದೆ. ನೋಡ್ಬೋದು ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡ್ಬೋದು ನಾವು ಉಪ್ಪನ್ನು ಹಾಕಿದ್ಮೇಲೆ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಮಾಡೋಣ. ಇವಾಗ ನಾವು ಉಪ್ಪು ಹಾಕಿದ್ದೇವೆ, ಅರಿಶಿನ ಹಾಕಿದ್ದೇವೆ ನೋಡಿರಿ, ಅದು ಚೆನ್ನಾಗಿ ಬಾಡಿಸ್ಕೊಂಡಿದ್ದೀವಿ. ಈ ಟೈಮ್ನಲ್ಲೇ ನಾವು ಇವಾಗ ಮೊಳಕೆ ಕಾಳನ್ನು ಹಾಕೋತಾ ಇದ್ದೀನಿ. ಈ ಮೊಳಕೆ ಕಾಳು ತುಂಬ ಬೇಯಿಸೋದು ಬೇಡ. ಇದು ನಿಮಗೆ ಒಂದು 10 ನಿಮಿಷದೊಳಗೆ ಆಗುತ್ತೆ. ಯಾಕಂತಂದರೆ ಇದು ಪೂರ್ತಿ ನೆಂದಿರ್ತದೆ ನೋಡಿರಿ. ನೀವು ಮೊಳಕೆ ಬರೆಸ್ಬೇಕಾದ್ರೆ ಇಷ್ಟು ಉದ್ದ ಇರಬೇಕು ಮೊಳಕೆಗಳು. ಇದಕ್ಕಿನ್ನೂ ಉದ್ದ ಬಂದ್ರೂ ಒಳ್ಳೆಯ ಒಂದು ಅದರೊಳಗೆ ಒಂದು ಆರೋಗ್ಯಕರವಾದಂಥ ಒಂದು ಮೊಳಕೆ ಕಾಳಿನ ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಯಾವತ್ತು ಕಾಳಾದ್ರೂ ಮಾಡ್ಕೋಬೋದು. ಹೆಸರು ಕಾಳಾದ್ರೂ ಮಾಡ್ಕೋಬೋದು. ಮತ್ತು ಇದು ಹುರುಳಿಕಾಳು ಇದೆ ನೋಡಿರಿ, ಅದನ್ನು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ನಾನು ಇದನ್ನು ಮುಚ್ಚಳ ಮುಚ್ತೇನೆ ಒಂದು ಸ್ವಲ್ಪ.
ಈಗ ನೋಡ್ಬೋದು ನಾವು ಒಂದು ಒಳ್ಳೆ ಮಿಕ್ಸ್ ಕೊಟ್ಟಿದ್ದೆ ನೋಡಿರಿ. ನಮ್ಮದು ತಳ ಏನು ಹಿಡಿದಿಲ್ಲ. ನಾವು ಇದಕ್ಕೆ ಇವಾಗ ಒಂದು ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ನೀರಿನ ಅಂಶ ಕಡಿಮೆ ಇದೆ ನೋಡ್ಬೋದು ನೀವು. ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕೋಣ. ಒಂದು ಅರ್ಧ ಲೋಟದಷ್ಟು ನೀರನ್ನು ನಾವು ಹಾಕೊಂಡಾಗಿದೆ. ಇವಾಗ ಇದನ್ನು ಒಳ್ಳೆ ಒಂದು ಮಿಕ್ಸ್ ಮಾಡೋಣ. ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಂದ್ಸಲ ಮಾಡಿ ನೋಡಿ. ಇದು ಮೊಳಕೆ ಕಟ್ಟೋದನ್ನು ತುಂಬ ಈಸಿ. ಬೆಳಿಗ್ಗೆ ಒಂಚೂರು ತಕ್ಷಣ ನೆನೆಸಿದ್ರೆ ಸಾಕು, ನಿಮಗೆ ಸಾಯಂಕಾಲ ಅಷ್ಟಿಗೆ ಚೆನ್ನಾಗಿ ನೆಂದಿರುತ್ತೆ. ಇವಾಗ ನಾನು ಇದಕ್ಕೆ ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೇನೆ. ನಾವು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೆ ನೋಡಿರಿ. ಹಾಗಾಗಿ ನಾನಿಲ್ಲಿ 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ನಮ್ಮದು ಅಷ್ಟು ಖಾರ ಇಲ್ಲ, ಖಾರ ಜಾಸ್ತಿ ಇತ್ತು ಅಂತಂದರೆ ನೀವು ಅರ್ಧ ಸ್ಪೂನ್ ಹಾಕಿದ್ರೆ ಆಗುತ್ತೆ. ನೋಡ್ಬೋದು. ಈಗ ನಾನು ಇದನ್ನು ಒಳ್ಳೆ ಥರ ಮಿಕ್ಸ್ ಮಾಡಿ ಸ್ವಲ್ಪ ಮೀಡಿಯಮ್ ಸ್ಲೋ ಫ್ಲೇಮ್ನಲ್ಲೇ ಇಡ್ರಿ. ತುಂಬ ಇದು ಮಾಡಬೇಡ್ರಿ. ಇದು ಹೀಗೆ ಬೇಯಬೇಕಾಗುತ್ತೆ. ಒಂದು 3 ನಿಮಿಷಗಳ ಕಾಲ ನಾನು ಬೇಯಿಸ್ತೇನೆ. ಇವಾಗ ನಾವು ನೋಡೋಣ. ನಮ್ಮದು 3 ನಿಮಿಷಗಳ ಕಾಲ ಬೆಂದಿದೆ ನೋಡ್ಬೋದು ನೀವು. ಇದು ಸ್ವಲ್ಪ ನೀರಿದೆ ನಮ್ಮದು. ಇದು ನಮಗೆ ಬೆಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದ್ರೆ ನೋಡಿರಿ. ಇದು ನಮ್ಮದು ಇದ್ರ ಮೇಲಿನ ಸಿಪ್ಪೆ ಎಲ್ಲ ಬಿಡಿ ಬಿಡಿ ಆಗಿರುತ್ತೆ. ಇದು ಮೇಲಿನ ಸಿಪ್ಪೆ ಎಲ್ಲ ಬಿಡಿ ಬಿಡಿ ಆಗಿರುತ್ತೆ. ಸ್ವಲ್ಪ ಈ ಸಿಪ್ಪೆ ಎಲ್ಲ ಹೊರಗಡೆ ಬಂದಿರ್ತದೆ. ಅದು ವೈಟ್ ಕಲರ್ ಏನಿದೆಯಲ್ಲ, ಇಲ್ಲಿ ನೋಡ್ಬೋದು ನೀವು. ಇದು ಹೊರಗಡೆ ಎಲ್ಲ ಬಂದಿರ್ತವೆ ನೋಡಿರಿ. ಆವಾಗ ಇದು ನಮಗೆ ಬೆಂದಿದೆ ಅಂತ ಅರ್ಥ. ನಾವು ಇಷ್ಟೇ ಹಾಕಿ ಪಲ್ಯ ಮಾಡ್ಕೊಳ್ಳೋದು. ನೀವು ಬೇಕಿದ್ರೆ ಇದಕ್ಕೆ ಕಾಯಿ ಹಾಕ್ಬೋದು, ಚೆನ್ನಾಗಿರುತ್ತೆ. ಮತ್ತು ಹಿಂಗೂ ನೀವು ಸೊಪ್ಪು ಬೇಕಾದರೂ ಹಾಕ್ಕೋಬೋದು. ನಾವು ಇದೇ ಥರನೇ ಮಾಡೋದು. ನಾನು ಹಾಗಾಗಿ ಇದೇ ಥರನೇ ಮಾಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಮತ್ತು ಟೇಸ್ಟಾಗಿಯೂ ಇರುತ್ತೆ. ನಾನು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಮೇಲ್ಗಡೆ. ಕೊತ್ತಂಬರಿ ಸ್ವಲ್ಪ ಹಾಕಿಬಿಟ್ಟು ಒಂದು ಮಿಕ್ಸ್ ಮಾಡಿದ್ರೆ ನಮಗೆ ಮೊಳಕೆ ಕಾಳಿನ ಪಲ್ಯ ರೆಡಿ ಆಗುತ್ತೆ. ತುಂಬ ಟೇಸ್ಟಾಗಿರುತ್ತೆ. ಇದು ರೊಟ್ಟಿಗಂತೂ ಮತ್ತು ತುಂಬ ಚೆನ್ನಾಗಿದೆ. ಚಪಾತಿಗೂ ಚೆನ್ನಾಗಿದೆ ಮತ್ತು ಪರೋಟ ಜೊತೆ ತಿನ್ನಬೇಕಂತಂದರೆ ಅದಕ್ಕೂ ಚೆನ್ನಾಗಿದೆ. ಮತ್ತು ಇದು ಆರೋಗ್ಯಕರವಾದಂಥ ಒಂದು ಮೊಳಕೆ ಕಾಳಿನ ಪಲ್ಯ ನೋಡಿರಿ. ನೀರೆಲ್ಲ ಕಡಿಮೆ ಆಗಿದೆ ನಮ್ಮದು. ಈ ಥರ ನಮಗೆ ಇವಾಗ ರೆಡಿ ಆಗಿದೆ ಪಲ್ಯ. ಈಗ ನಾನು ಗ್ಯಾಸ್ ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೇನೆ. ಇದಕ್ಕೆ ಮುಚ್ಚಳವನ್ನು ಇವಾಗ ನೀವು ನೋಡ್ಬೋದು ನಮ್ಮದು ಮೊಳಕೆ ಕಾಳಿನ ಪಲ್ಯ ರೆಡಿಯಾಗಿದೆ. ಮೊಳಕೆ ಕಾಳಿನ ಪಲ್ಯ ರೆಡಿಯಾಗಿದೆ. ನೀವು ಇದೇ ಥರ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.